ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೇಸಿಗೆಯ ಉರಿ ಬಿಸಿಲಿಗೆ ನಮ್ಮ ದೇಹಕ್ಕೆ ಹಾಗೂ ನಾಲಿಗೆಗೆ ಹೆಚ್ಚು ತಂಪು ಕೊಡುವಂತಹ ಆಹಾರ ಪದಾರ್ಥಗಳನ್ನು ನಾವು ಸೇವಿಸುತ್ತೇವೆ. ಹಾಗಾಗಿ ಇವತ್ತು ದೇಹಕ್ಕೆ ತುಂಬ ತಂಪು ಕೊಡುವಂತಹ ಸೌತೆಕಾಯಿಯನ್ನು ಬಳಸಿ ಬಹಳ ರುಚಿಯಾದ ತಂಬುಳಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತಂಬುಳಿಯನ್ನು ಸೊಪ್ಪು, ಎಲೆಯ ಚಿಗುರು, ತರಕಾರಿಯ ಸಿಪ್ಪೆ, ತಿರುಳು ಬಳಸಿ ತಯಾರಿಸ್ತಾರೆ. ಪ್ರತಿಯೊಂದು ತಂಬುಳಿಗೆ ಅದರದೇ ಆದ ವಿಶೇಷತೆ ಇದೆ. ಮಧ್ಯಾಹ್ನದ ಊಟಕ್ಕೆ ಬಿಸಿ ಅನ್ನದ ಜೊತೆಗೆ ಈ ತಂಬುಳಿ ಸವಿದ್ರಂತೂ ಸ್ವರ್ಗ ಅಂತ ಹೇಳ್ಬೋದು. ಬನ್ನಿ ಟೇಸ್ಟಿಯಾದ ಸೌತೆಕಾಯಿಯ ತಂಬುಳಿಯನ್ನು ಮಾಡುವ ವಿಧಾನ ನೋಡೋಣ. ಇಲ್ಲಿ ಎಳತ್ತಾಗಿರುವ ಒಂದು ದೊಡ್ಡ ಸೌತೆಯನ್ನು ಈ ರೆಸಿಪಿಗೆ ಬಳಸ್ತಾ ಇದ್ದೇನೆ. ಇದನ್ನಿಲ್ಲಿ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಈಗ ಇದರ ಸಿಪ್ಪೆಯನ್ನು ತೆಗಿಬೇಕು. ನೀವು ಇದರ ಸಿಪ್ಪೆ ಸಮೇತ ತಂಬುಳಿಯನ್ನು ತಯಾರಿಸಬಹುದು. ಸಿಪ್ಪೆಯನ್ನು ಚೆನ್ನಾಗಿ ತೆಗೆದು ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡುವ. ಸಣ್ಣ ಸಣ್ಣಗೆ ಕಟ್ ಮಾಡಿ ಈ ರೀತಿಯಲ್ಲಿ ಪೀಸಸ್ ಮಾಡುವುದರಿಂದ ರುಬ್ಬಲು ಇದು ಸುಲಭವಾಗ್ತದೆ ಹಾಗೂ ಸ್ಮೂತಾಗಿ ಇದನ್ನು ರುಬ್ಬಿಕೊಳ್ಬೋದು. ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ. ಹಾಗಾಗಿ ಈ ತುಂಡುಗಳನ್ನು ಮಿಕ್ಸರ್ ಜಾರಿಗೆ ಸೇರಿಸುವ ಹಾಗೂ ಸೌತೆಕಾಯಿಯ ಅರ್ಧದಷ್ಟು ಅಂದರೆ ಸಾಧಾರಣ ಒಂದು 4 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿಯನ್ನು ಇದರಲ್ಲಿ ಸೇರಿಸಬೇಕು. 2 ಹಸಿಮೆಣಸು, ರುಚಿಗೆ ಉಪ್ಪನ್ನು ಸೇರಿಸುವ. ಇಲ್ಲಿ 2 ಕಪ್ಪಷ್ಟು ಮಜ್ಜಿಗೆಯನ್ನು ಒಂದು ಪಾತ್ರೆಯಲ್ಲಿ ಸೇರಿಸಿದ್ದೇನೆ. ನೀವು ಮೊಸರಿನ ಬದಲಾಗಿ ಮಜ್ಜಿಗೆಯನ್ನು ಸೇರಿಸಿದರೆ ಉತ್ತಮ. ಇಲ್ಲಿ ನಾನು ನೀರಿನ ಬದಲಾಗಿ ಮಜ್ಜಿಗೆಯನ್ನು ರುಬ್ಬಲು ಬಳಸ್ತಾ ಇದ್ದೇನೆ. ರುಬ್ಬಲು ಅಗತ್ಯಕ್ಕೆ ಬೇಕಾದಷ್ಟೇ ಮಜ್ಜಿಗೆಯನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳುವ. ಇಲ್ಲಿ ನೋಡಿ, ರುಬ್ಬಿದ್ದು ಆಗಿದೆ. ಈ ರೀತಿ ಸ್ಮೂತಾಗಿ ರುಬ್ಬಿದ್ದೇನೆ. ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸುವ ಹಾಗೂ ಉಳಿದ ಮಜ್ಜಿಗೆಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಬ್ಬಿದ ಜಾರಲ್ಲೇ 1 ಕಪ್ ನೀರನ್ನು ಸೇರಿಸಿ ಅದನ್ನು ಸಹ ಸೇರಿಸಿ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಳ್ತಾ ಇದ್ದೇನೆ. ನೆಕ್ಸ್ಟ್ ನೋಡಿ, ತಂಬುಳಿಗೆ ಒಗ್ಗರಣೆಗೆ ತಯಾರು ಮಾಡೋಣ. ನೀವು ಒಗ್ಗರಣೆಗೆ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಸಹ ಬಳಸ್ಬೋದು. ಇಲ್ಲಿ ಒಗ್ಗರಣೆ ಪ್ಯಾನಲ್ಲಿ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿದ್ದೇನೆ ಹಾಗೂ ಫ್ಲೇಮನ್ನು ಆನ್ ಮಾಡಬೇಕು. ತುಪ್ಪ ಇಲ್ಲಿ ಕಾದಿದೆ. ಈಗ ಇದರಲ್ಲಿ 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನ್ ಉದ್ದಿನಬೇಳೆ ಹಾಗೂ ಅಷ್ಟೇ ಪ್ರಮಾಣದ ಬಿಳಿ ಎಳ್ಳನ್ನು ಸೇರಿಸಬೇಕು. ಈ ಕಾದ ತುಪ್ಪದಲ್ಲಿ ಇವೆಲ್ಲವನ್ನು ಸೇರಿಸಿ ಒಂದು ಅರ್ಧ ನಿಮಿಷ ಹುರ್ಕೊಳ್ಳುವ. 1 ಗರಿಯ ಕರಿಬೇವಿನ ಎಲೆಯನ್ನು ಸೇರಿಸಿ ಅದನ್ನು ಸಹ ಫ್ರೈ ಮಾಡಬೇಕು. ಜೊತೆಗೆ 1 ಒಣಮೆಣಸನ್ನು ತುಂಡು ಮಾಡಿದ್ದು ಸೇರಿಸಿ ಎಲ್ಲವನ್ನು ಒಟ್ಟಿಗೆ ಒಂದು ಅರ್ಧದಿಂದ 1 ನಿಮಿಷ ಫ್ರೈ ಮಾಡಿಕೊಳ್ಳುವ. ಒಗ್ಗರಣೆಗೆ ಸೇರಿಸಿದ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆಗಿದೆ ಹಾಗೂ ಸಿಡಿಯಲು ಪ್ರಾರಂಭವಾಗಿದೆ. ಈಗ ಫ್ಲೇಮನ್ನು ಆಫ್ ಮಾಡುವ. ತಯಾರಿಸಿದ ಈ ಒಗ್ಗರಣೆಯನ್ನು ಈ ತಂಬುಳಿಗೆ ಸೇರಿಸಬೇಕು. ಸಣ್ಣಗೆ ತುಂಡು ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸುವ. 1/4 ಸ್ಪೂನಷ್ಟು ಅರಶಿನ ಹುಡಿಯನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಅರಶಿನ ಹುಡಿಯನ್ನು ನೀವು ರುಬ್ಬುವಾಗ ಸೇರಿಸಬಹುದು ಅಥವಾ ಒಗ್ಗರಣೆಗೆ ಸಹ ಬಳಸಬಹುದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ರುಚಿಯಾದ ಸೌತೆಕಾಯಿ ತಂಬುಳಿ ಇಲ್ಲಿ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡುವ. ಬಹಳ ಟೇಸ್ಟಿಯಾದ, ದೇಹಕ್ಕೆ ತಂಪು ಕೊಡುವಂತಹ ತಂಬುಳಿ ಮಧ್ಯಾಹ್ನದ ಊಟಕ್ಕೆ ಬಹಳ ಟೇಸ್ಟ್ ಕೊಡ್ತದೆ. ನೀವಿದನ್ನು ಅನ್ನದ ಜೊತೆಗೆ ಕಲಸಿ ಊಟ ಮಾಡಬಹುದು ಅಥವಾ ಹೀಗೆ ಕಪ್ಪಲ್ಲಿ ಹಾಕಿ ಸವಿಬಹುದು. ಈ ಆರೋಗ್ಯಕರವಾದ ಸೌತೆಕಾಯಿಯ ತಂಬುಳಿ ವಾರಕ್ಕೊಮ್ಮೆ ಆದರೂ ನೀವು ಮಾಡಿ ಸವಿಯಿರಿ, ತುಂಬ ರುಚಿ ಆಗ್ತದೆ. ಈ ರೆಸಿಪಿಯನ್ನು ಈವರೆಗೆ ನೀವು ಟ್ರೈ ಮಾಡಿರೋದಿದ್ದರೆ ಖಂಡಿತ ಟ್ರೈ ಮಾಡಿ. ಮಾಡಲು ಕೂಡ ತುಂಬ ಸುಲಭ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಅಂತ. ಸೌತೆಕಾಯಿ ತಂಬುಳಿಯನ್ನು ಸುಲಭದಲ್ಲಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಖಂಡಿತ ಟ್ರೈ ಮಾಡಿ. ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ರೆಸಿಪಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.